ಆಗಲಿಂದ ನೋಡಕತ್ತೆ ನಾನು ಅವ್ವ ಯಾಕೆ ಬೇಸರ ಮಾಡ್ಕೊಂಡು ಕುಂತಾಳೆ ಏನು. ನಾನು ಏನು ಅಂದಿಲ್ಲ, ಅಪ್ಪನೂ ಏನು ಅಂದಿಲ್ಲ. ಪಾಪ ಅಪ್ಪ ಏನು ಅನ್ನಕ್ಕೆ ಹೋಗೋದಿಲ್ಲ ಬಿಡು. ಇದಕ್ಕೆ ಒಂಥರ ಅದಾಳ ಇವತ್ತು ಸಪ್ಪ ಅದಾಳ. ಕೇಳ್ತೇನೆ ತಡಿ. ಯಾವ ಬೇ ಹೇಳ್ಬಾರತ್ನ ಏನಾತು? ಅವ್ವ ಆಗಲಿಂದ ನೋಡಕತ್ತೇನೆ ಎಷ್ಟು ಸಪ್ಪದಿ ಅಲ್ವಿ. ಯಾಕ ಏನಾತ? ನಿಮ್ಮ ಮಾವಾಗ ಫೋನ್ ಹಚ್ಚಿದ್ನಿವ ಈಗ. ಹ್ಞೂ ಅದಕ್ಕೆ ಯಾಕೆ ಇಷ್ಟು ಬೇಸರ ಅದಿ? ಆರಾಮದಾನ ಇಲ್ಲ ಅಂತ ಮಾವೆಲ್ಲ ಆರಾಮದಾನ ಬಿಡು. ನಿಮ್ಮ ಮಾವನ ಮಗಳನ್ನ ಕೀರ್ತಿನ ಆಕೆ ತವ್ರ ಮನೆಗೆ ಹೋಗಿ ಮಾತುಕತೆ ಮುಗಿಸ್ಕೊಂಬಂದ ಅಂತ ನೋಡು. ಒಂದು ಈಟ್ರ ಸುದ್ದಿ ಹೇಳ ಹೆಣ್ಮಗಳನ್ನ ಅದ ಅನ್ನೋ ಥರ ಮರ್ತಾ ಏನಿಕ್ಕಿ ನನಗೆ. ಅಯ್ಯ ಹೋಲ್ ಬಿಡ್ಬೇಕು ಯಾವಾಗ ತಿಟ್ಕೊಂಡಾಳ ಸುಳ ಯಾಕೆ ತಲೆ ಕೆಡ್ಸ್ಕೊಂತಿದ್ದೀವ ನೀನು? ಹಂಗಲ್ವ ರತ್ನ, ಎಲ್ಲದಕ್ಕೂ ಬಿಡ್ಲಿ ಬಿಡು ಖರೀದು ಮಾಡೋದು. ಈಗ ಇವು ಮದುವೆ ಅಂತಂದಾಗ ದೊಡ್ಡ ದೊಡ್ಡ ಕಾರ್ಯ ಆಕಾವು. ತೀರ ಮನೆ ಹೆಣ್ಣು ಮಗಳನ್ನ ಬಿಟ್ಟು ಈಗ ತಾನ ಓಡಾಡ್ತಾಳ ಅಂದ್ರೆ ಎಷ್ಟರ ಇದ್ದಿತ್ತು ನೋಡಕ್ಕಿದ. ಹಿರೇತನ ನೋಡಿ ಎಷ್ಟು ಐತಿಕ್ಕಿದೆ ಅಲ್ವೇ. ಯಾಕೇನು ಮಾಡ್ತಾ ಮತ್ತು ಮಾವ ಹೇಳಂದ್ರಾಕಿ ಹೇಳ್ತಾ. ಅಯ್ಯ ನಿಂದೊಂದು ದೊಡ್ಡ ಕತ್ತಿನ ಬಿಡು. ನಮ್ಮ ಮನೆಗೆ ಯಾಕಂತಿ ನೀನು? ಅವಂದೇನು ನಡೀತೈತೆ ಮನ್ಯಾಗೆಲ್ಲ? ಆಕೆ ಯಾರಿಗೆ ಹೇಳಂತಾಳ? ಆಕೆ ಏನು ಹೇಳ್ತಾ ಮನ್ಯಾಗ? ಆಕಿದ ನಡೀತೈತೆ ಆಕಿದ ಎಲ್ಲ ರಾಜ್ಬಾರ. ನಮ್ಮ ಅಣ್ಣಂದು ಏನು ನಡೀದಿಲ್ಲ ಮನ್ಯಾಗ. ಮತ್ತು ಮಾವಂದು ಮನ್ಯಾಗ ಏನೋ ನಡೀದಿಲ್ಲ, ಎಲ್ಲ ಹತ್ತಿದ ನಡೀತೈತೆ ಅಂತ ನಿಂಗೆ ಗೊತ್ತಾಯ್ತಿಲ್ಲ. ಮತ್ತೆ ಯಾಕೆ ತಲೆ ಕಡ್ಸ್ಕೊಂತ ಕುಂತಿ ಬಿಡು ಹೋಗ್ಲತ್ತಾಗ. ಅವ ಯಾಕೆ ತಲೆ ಕಡ್ಸ್ಕೊಂತೀವಿ ನೀನು? ಇಲ್ಲಿ ಮನ್ಯಾಗ ನಿನಗೆ ಯಾರು ಏನಾರ ಅಂದ್ರೆ ತಲೆ ಕಡಿಸ್ಕೊ. ಅಪ್ಪ ಏನಾರ ಅಂದ್ರೆ ಏನೋ ಒಂದೊಳೆ ನಾನು ಸಿಟ್ಟಿಲ್ಲ ಏನಾರ ಅಂದ್ರೆ ನೀ ನಮಗೇನಾದ್ರೆ ಹೇಳು. ಯಾಕೆ ನೀ ತಲೆ ಕಡಿಸ್ಕೊಂತೀವಿ? ಅವ್ರು ಹಚ್ಕೊಳ್ಳೋದಿಲ್ಲ ಅಂತ ಬಿಟ್ಟು ಬಿಡ್ಬೇ. ಅವ್ರಿಗೆ ಯಾವಾಗ ನಮ್ಮನ್ನು ಕರಿಬೇಕು ಅನಿಸ್ತೈತಿ ಅವಾಗ ಮನೆ ಕರೆದಾಗ ಹೋಗುನಂತ ಬಿಡು. ಯಾಕೆ ತಲೆ ಕಡಿಸ್ಕೊಂತೀನಿ ನೀನು? ಶೆಟ್ಟಿ ಅಂಗಡ್ಯಾಗ ಉದ್ರಿ ಮಾಡಿದ್ದು ಸಾಲ ಹಂಗೆ ಐತೆ ನೋಡು. ಅದನ್ನ ಹರಿದು ಬಾ, ಹೆಂಗೆ ಹರಿದು ಬರ್ತೀವಿ ನೋಡು. ಮನ್ಯಾಗ ಇಟ್ಟಿದ್ದು ರೊಕ್ಕ ಹಂಗಾರ ಹಿಗ್ಗಿ ಎಲ್ಲ ಖಾಲಿ ಮಾಡಿ ಹೋಗಿ ಏನು ಕೊಟ್ಟು ಉದ್ರಿ ಹರಿದು ಬರ್ತೀವಿ ಹೋಗು. ಅಯ್ಯ ನಾ ಏನು ತೊಗೊಂಡೆ ನಾವು ಅಂಗಡ್ಯಾಗ ಹಂಗ ಅಲ್ಲ ಅವನ್ನ. ನೀ ಏನು ತೊಗೊತಿಪ್ಪ? ಮುಂಜಾನೆ ಎದ್ದು ಕುಟ್ಲೆ 7 ಗಂಟೆಗೆ ಸುಡು ಸುಡು ಚಹಾ ಹಿಗ್ತಿಯಲ್ಲ, ಚಹಾ ಪುಡಿ ಅವನ ಅಂಗಡಿ ಅಂದ, ಸಕ್ಕರೆ ಅವನ ಅಂಗಡಿ ಅಂದ. ಮತ್ತು ಎಲ್ಲರ ಕೆಲಸ ನೋಡ್ಕೊಂಡು ದುಡೋದು ಬಂದು ರೊಕ್ಕ ತಂದು ಚಂದ ಮನ್ಯಾಗ ಕೊಟ್ಟು ಸರಿ ಹೋತು. ಇಲ್ಲತ್ತಂದ್ರೆ ಇನ್ನು ಅಲ್ಲೇ ಅಂಗಳದಾಗ ಬಿದ್ದು ಹೊಳ್ಯಾಡ ನಿನ್ನ ಮನ್ಯಾಗ ಒಂದು ತೊತ್ತು ಕೂಳು ಹಾಕೋದಿಲ್ಲ ನಾನು. ನನಗೂ ಒದರಿ ಗಂಟ್ಲ ಎಲ್ಲ ನೋವಾಗೈತಿ ನೋಡ. ಈಗ ಹೇಳ್ತೀನಿ ಸಾವಕಾಸ ಮಾತಾಡಕತ್ತೀನಿ. ಏನು ಮತ್ತು ನನ್ನ ತಲೆ ಹಾಪ ಮಾಡಕ್ಕೆ ಹೋಗ್ಬೇಡ್ರಿ. ಹೇಳ್ತೀನಿ ನೋಡು ನಾನೀಗ. ಅಲ್ಲ ಮಂದಿ ಮನ್ಯಾಗ ಹೌದ ನಂಗೆ ಎಲ್ಲರ ಕೆಲಸ ಇದ್ರೆ ಹುಡ್ಕೊಂಡು ಅಷ್ಟು ಚಂದ ದುಡ್ದು ಬರ್ತಾರೆ ಗಂಡು. ನೀನು ಅದಿ ನೋಡಿ ನೀನು. ಆತು ಬಿಡು, ಎಲ್ಲರ ಕೆಲಸ ಇದ್ರೆ ನೋಡಿ ಬರ್ತೇನೆ. ಎಲ್ಲರ ಕೆಲಸ ಇದ್ರೆ ನೋಡುವ ಅಂತ ಹೇಳಿ ನಾನು ಅಲ್ಲಿ ಮೈ ಬಗ್ಗಿಸಿ ಕೆಲಸ ಮಾಡ್ಬೇಕು. ಅಲ್ಲಿ ಮ್ಯಾನ್ಯಾರು ತೋಟದಾಗ ಕಳೆಯೋದು ತೆಗಿದೈತೆ ಅಂತ ನೋಡಿ ಗಿರ್ಜಾಕ್ನ ಗಂಡ ದಿನ ಹೊಕ್ಕಾನ. ನಾಳಿದ ಹೋಗಲ್ಲಿ. ಆತು ನಾಳಿದ್ದು ಹೋಗ್ತೀನಿ. ಇಷ್ಟ ನಿಂದ ಮುಕುಳಿ ತಿರ್ಕೊಂಡು ಹೊಂಟ ಬಿಡೋದು. ಎಲ್ಲಿ ನೆನಪಾಕತ್ತಲ್ಲಿ ಅಲ್ಲಿ ನೆನಪಾಕತಿ ನಿನಗೆ. ಹಿಗ್ಗಾಕೊಂಡಷ್ಟು ಅಲ್ಲಿ ನೆನಪಾಕ ನಿನಗೆ. ನಿಮ್ಮ ಜೊತೆ ವಡ ಕುಟ್ಟಿ ಮೈಯನ್ ರಕ್ತ ಎಲ್ಲ ಸುಟ್ಟು ಹೋಗೈತೆ ನೋಡು. ವಾ ತಾಯಿ ಎಲ್ಲರ ಯವ್ವ ಮನ್ಯಾಗಿಂದು ಟೇಬಲ್ ಫ್ಯಾನ್ ಕೆಟ್ಬಿಟ್ಟತ್ವ. ಯವ್ವ ಅದನ್ನು ಹೋಗಿ ರಿಪೇರಿಗಾರ ಕೊಟ್ಟು ಬಾ ಅಂತ ಹೇಳ್ಬೇಕು ಮಂಜೂರಪ್ಪಗೆ. ಯವ್ವ ಅಂತ ಶೆಕ್ಯಾಗ ಹಗಲು ಹೆಂಗಾರ ಹೊತ್ತು ಕಳಿತೀವಿ. ರಾತ್ರಿ ಏನು ಕಿಟಕಿಗೆ ಚಂದ ಗಾಳಿ ಬರೋದಿಲ್ಲ ಏನಿಲ್ಲ. ಮೂರು ಹೊಡಿತೈತಿ. ಇವತ್ತು ರಿಪೇರಿ ಕೊಟ್ಟು ಬಾ ಅಂತ ಹೇಳ್ತೀನಿ ತಡಿ ಫ್ಯಾನ್ ಅದನ್ನ. ಗಿರ್ಜಾಸ್ ಕುಡಿಯಾಕ ನೀರು ತಂಬ. ಹ್ಞೂ ರೀ ತಗೊಂಬಂತಡಿ. ತಗೋರಿ ನೀರು. ಮಂಜು ಬಂದಿಲ್ಲ ಇನ್ನೂ ಸಾಲಾಗಿದ್ದ ಶನಿವಾರ ಅಲ್ಲಿ ಇವತ್ತು. 12:30 ಬರ್ತಾನ. ಇನ್ನೂ ಟೈಮ್ ಇನ್ನೂ ಒಂದು ತಾಸು ಐತಿ ಸಾಲಾಗಿದ್ದ ಬರಾಕ. ಏನು ಒಪ್ಪತ್ತು ಮಧ್ಯಾಹ್ನಕ್ಕೆ ಬಿಡ್ತೀರಿನ ರಾತ್ರಿ ಬಿಡ್ತೀರಿ? ಮತ್ತು ರೊಟ್ಟಿ ಮತ್ತು ಮಾಡಂದ್ರೆ ಈಗ ಅಡುಗೆ ಮಾಡ್ತೇನೆ ನಾನು. ಇಲ್ಲ ಸಂಜೆಗೆ ಅಡುಗೆ ಮಾಡಾಗ ಒಪ್ಪತ್ತು ಬಿಡ್ತಾನೆ. ಈಗ ಮಧ್ಯಾಹ್ನ ಬಿಸಿ ಅವಲಕ್ಕಿ ಮಾಡಿಬಿಡು. ಹೊಳ್ಳಿ ತೋಟಕ್ಕೆ ಹೋಗ್ಬೇಕು ನಾನು. ಕಳೆ ಇನ್ನೂ ಐತಿ. ಮತ್ತು ಹೊಳ್ಳಿ ಬಾ ಅಂದಾರೆ. ಮತ್ತು ದಿನ ಹಿಂಗೆ ಒಂದು ಒಪ್ಪತ್ತಾದ್ರೆ ಮುಗಿದಿಲ್ಲ ಅದು ಕಳೆದ್ದು. ಹೊಳ್ಳಿ ಬಾ ಮಲ್ಲಪ್ಪ ಅಂತ ಹೇಳ್ಯಾರ. ಹೋಗ್ಬೇಕು ನನಗೆ ಹೊಳ್ಳಿ. ಅಯ್ಯ ಸಾಕು ಬಿಡ್ರಿ. ಯಾಕೇನು ಪಗಾರ ಒಂದು ಒಪ್ಪತ್ತಿನ ಕೊಟ್ರೆ ಕೊಡೋಲ್ರಕ್ಕ. ಬಿಸಿಲು ಹೆಚ್ಚು ಹೊಡಿತೈತಿ ಇಂಥ ಬಿಸಿಲಾಗ ಏನು ಹೋಗ್ತೀರಿ? ಬೇಡ ಹೋಗುದು. ನಿಂದೊಂದು ದೊಡ್ಡ ಸುದ್ದಿನ. ಬಿಸಿಲಿಗೆ ಮಳೆಗೆ ಹೆದರ್ಕೊಂತ ಕುಂತ್ರೆ ಮನುಷ್ಯ ದುಡಿದಾಕತ್ತಾನೆ. ಹಂಗೆ ಒಟ್ಟು ನಳ್ಳಿ ಕುಂದ್ರದು ಕೆಲಸ ಮಾಡೋದು ಮಾಡ್ತಿರ್ಬೇಕು. ಏನು ಮನ್ಯಾಗ ಕುಂತ್ರೆ ಏನು ಬರ್ತೈತಿ? ಅದು ದುಡಿದ್ರೆ ಪಗಾರ ಬರ್ತೈತಿ. ಮನೆ ಖರ್ಚಿಗೆ ಅದಕ್ಕೆ ಆಕತಿ. ಅವಲಕ್ಕಿ ಮಾಡ್ಲಾ? ದೌಡಾಗೋದಲ್ಲ ಅವಲಕ್ಕಿನ ಅಂತ ಮಾಡಿಬಿಡು. ಒಂದು 10 ನಿಮಿಷದಾಗ ಆಕತಿ. ಆಯ್ತು ತೋರಿ ಹಂಗಾರೆ 3 ಮಂದಿಗೆ ಮಾಡೇ ಬಿಡ್ತೇನೆ ತಡಿ. ಇವಂಗೆ ಮಂಜುಗೆ ಹುಳಿ ಎಷ್ಟು ತೆಗಿತೀನಿ. ಅವಲಕ್ಕಿ ಹಿಂದಗಡೆ ಅವ್ನು ತೋರಿಸಿ ಬಿಸಿ ಮಾಡಿಕೊಡ್ತೇನೆ. ಅವಲಕ್ಕಿ ನಮ್ಗೆ ಅಷ್ಟು ಕಲಿಸ್ಕೊಂಬರ್ತೇನೆ ತಡಿ. ಒಂದಿಷ್ಟು ಬಿಸಿ ಮಾಡಿ ತೆಗಿತೀನಿ ತಡಿ. ಸುಡು ಅವಲಕ್ಕಿ ತಿನ್ನಾಕ ರುಚಿ ಹಾಕವು. ಏನು ದಾನಿ ಇದೇನು ತರಿಸ್ಲಿಲ್ಲ ನಾನು. ಶನಿವಾರ ಇತ್ತು ಒಂದಿವ್ಸ ದಾನಿ ಪನಿ ತರಿಸಿಟ್ಟಿದ್ದೆ ಅಂದ್ರೆ ನಾಷ್ಟದ ಹಾಕೊಂಡು ತಿನ್ನಾಕ ಬರ್ತೈತೆ ನೋಡು. ಮರ್ತಾ ಬಿಟ್ಟೆ ವಾರ ತರ್ತಿದ್ದೆ. ಸಂತಿಗೆ ಹೋದ್ರೆ ಈ ವಾರ ಬುಧವಾರ ಹೋಗಲಿಲ್ಲ ಸಂತಿಗೆ. ಹಾಗಾಗಿ ದಾನಿ ಪನಿ ಎಲ್ಲ ಅಲ್ಲೇ ಇರ್ತಿದ್ದು. ತರಲಿಲ್ಲ ನೋಡು ನಾನು. ಇದು ಹೋಗ್ಲೇ ಇಲ್ಲ. ತರ್ಬೇಕು ಎಲ್ಲಿ ಹೋದ್ರೆ ತರ್ತಿದ್ನೆ. ಬಂದಿನಪ್ಪ ಮಂಜು ಸಾಲಾಗಿದ್ದ. ಮಂಜುನ್ ದನಿ ಅದಂಗಕತಿ ರೀ. ಮಂಜು ಬಂದನ್ ಸಾಲಾಗಿದ್ದ. ಬಂದಿನಪ್ಪ ಸಾಲಾಗಿದ್ದ. ನಾ ಇನ್ನೂ ಒಂದು ತಾಸು ಬರೋದು ಮಂಜು ಅಂತ ನಾತೇನೆ ನೋಡು. ಹೋಗಪ್ಪ ಕೈಕಾಲ ಮೇಲೆ ತಗೊಂಬ ಹೋಗಿ. ಸುಡು ಅವಲಕ್ಕಿ ಮಾಡೀನಿ ಹಾಕೊಡ್ತೇನೆ. ಹೋಗಪ್ಪ ಅವಲಕ್ಕಿ ತಯಾರಾಗ್ಯಾವ ಹಾಕೊಡ್ಲೆ. ಅಲ್ಲೇ ಹೊರಗೆ ನಡ್ರಿ. ಇಲ್ಲಿ ಇದ್ರ ಕುಂದ್ರಾಗ ಇಲ್ಲ ಏನಿಲ್ಲ. ಅಲ್ಲೇ ಹೋಗೋಣ ನಡ್ರಿ ಹೊರಗೆ. ಮರ ಇಲ್ಲ ಹಾಕೊಡು. ಏನು ಹೊಳ ಮಳ ಮತ್ತೆ ಅಲ್ಲಿ ಹರಿವುಕೊಂತ ಇಲ್ಲೇ ಒಮ್ಮೆ ಸ್ವಚ್ಛ ಮಾಡಿ ಅಂತಾನೆ. ಮತ್ತೆ ಅಲ್ಲಿ ಸ್ವಚ್ಛ ಐತಿ. ಮತ್ತೆ ಇಲ್ಲಿ ಈಗ ಹರಿವಿಲ್ಲ. ಈಗ ಇಲ್ಲೇ ಕುಂದಿರ್ತಿ ತಗೋ. ತಗೋಪ್ಪ ಮಂಜು. ಏಯಪ್ಪ ತಂದಿಲ್ಲ ಬಿಡ. ನಾನು ಸಂತಿಗೆ ಹೋಗಲಿಲ್ಲ ಮೊನ್ನೆ ಬುಧವಾರ ಸಂತಿಗೆ. ಹಾಗಾಗಿ ತಂದಿಲ್ಲ. ಮುಂದಿನ ವಾರ ಹೋದ ತರ್ತೇನೆ ನಾಳೆ.
ಅಲ್ಲ ಮನೆ ದಾನ ಇಲ್ಲ ಅಂತಂದು ಹೇಳ್ಬಾರ್ದನ್ನ ನಾನು ಸಂತಿಗೆ ಹೋದ ತಂದಿರ್ತೀನಿ ಅಂತೆ ಮತ್ತು ನಾ ತಂದೆ ಅಂದ್ರೆ ಬೈಕೋತ ನಿಂದಿರ್ತೀನಿ ಅಂತೇಳಿ ಅವು ತಿಂತಾನ ಏನು ಇಲ್ಲದಾರ ಹೇಳ್ಬೇಕಿಲ್ಲ ತಂದಿರ್ತಿದ್ದೆ ಮತ್ತು ನಾಳೆ ಐತಾರ ಏನಾರು ತಿನ್ನಿಸ್ಬಿಡ್ಕೊಂತ ನಿಂದಿರ್ತಾನವ ಸಂಜೆ ತರ್ತೇನೆ ನಾಳೆ ಮಂಜು ಬರೋ ಮುಂದೆ ಅಲ್ಲಿ ಏನ್ರ ಬೇಕ್ರಾಗ ಬಸ್ ಸ್ಟ್ಯಾಂಡ್ ಕಡೆ ಏನು ತೊಗೊಂಬರ್ತೀನಿ ತಗೋ ಏನು ಹೇಗಿದ್ದ ತಿನ್ ಅಂತಂದ್ರೆ ತಿನ್ನೋದಿಲ್ಲ ಇವತ್ತು ಇರ್ಲಾರ್ದಾಗ ಎಷ್ಟು ಜೀವ ಬೇಡ ನೋಡಿ ಇವಂಗ ಅಪ್ಪ ಸಂಜೆ ಮುಂದೆ ತಗೊಂಬ ಬರೋ ಮುಂದೆ ಬಿಸ್ಕಿಟ್ ದಾನಿ ತಂಬ ಹ್ಞೂ ತೊಗೊಂಬರ್ತೀನಿ ನಾಳೆ ಅಂಜು ಏನು ಮಾಡ್ಬೇಕಪ್ಪ ಈಗ ನಾಷ್ಟ ಮಾಡಿ ಆಡಕ್ ಹೋಗ್ತೀನಿ ಆಡಕ್ಕೆ ಹೋಗೋಣಂತ ಆಡಕ್ಕೆ ಪರೀಕ್ಷೆ ಟೈಮ್ ಹತ್ರ ಬಂದವು ಅವ್ರ ಟೀಚರ್ ನೋಡಿದ್ರೆ ಮನ್ಯಾಗ ಕುಂದ್ರಿಸಿ ಓದಿಸ್ರಿ ಅಂತ ಅವ್ರು ಹೇಳ್ತಾರೆ ಇವ ನೋಡಿದ್ರೆ ಆಡಕ್ಕೆ ಹೋಗೋಣಂತ ನೋಡು ನನಗಂಕರ ಆಗೋದಿಲ್ಲ ಬಿಡಿ ಅವ್ನ ಜೊತೆ ಒದರ್ಕೊಂತ ಕುಂದ್ರದು ಓಣಿ ಹುಡ್ಕೊಂತ ನಾ ಅಡ್ಡಾಡ್ಬೇಕು ಬಿಸ್ಲಾಗ ಹೇಳೋರೆ ಅವ್ನು ನೀವು ಹೋಗೋ ಮಂದಿಗೆ ಮಂಜು ಬಿಸಿಲು ನೋಡಲ್ಲ ಈಗ ನಮ್ಮಂತವ್ರಿಗೇನ ಬಿಸಿಲಿಗೆ ಅಡ್ಡಾಡಕ್ಕೆ ಇದಾಕತಿ ಈ ಪರೀಕ್ಷೆ ಹತ್ರ ಬಂದವು ಮತ್ತು ಬಿಸ್ಲಾಗ ಅಡ್ಡಾಡಿ ತಾನಾಗ ಮನ್ಯಾಗ ಕುಂದ್ರಪ್ಪ ಸಂಜೆ ಮುಂದೆ 7 ಆಡಕ್ಕೆ ಹೋಗಿ ನೀ ಬಿಸ್ಲಾಗ ಅಡ್ಡಾಡ್ಕೊಂತ ಕುಂದ್ರಬೇಡ ನನಗಂಕರ ಬಗ್ಗುದೇ ಇಲ್ಲ ಹಂಗೆ ಹ್ಞೂ 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 ಅಂದ ನಮ್ಮ ಮುಂದೆ ಇದ್ನೇ ಅದು ಹಿತ್ಲ ಬಕಲ್ದಾಗ ಹಾಶ್ ಪಾರಕ್ಕಣ ಅಡಿಗೆ ಮನ್ಯಾಗ ಇದ್ನ ಮುಚ್ಚಿ ಬಕಲ್ದಾಗ ಹೋಗ್ಕೊಂತೀನಿ ಬೇವ ಅಂತ ಅಂದವನ ಪಾರಕ್ಕಣ ಇಲ್ಲ ಹೋಗುದಿಲ್ಲಪ್ಪ ಹೋಗ್ಕೊಂತ ಕುಂದಿರ್ತೇನೆ ಟಿವಿಗೆ ಇದನ್ನ ಹಾಕ್ಸಕ್ಕೆ ಹೋಗ್ಬಿಡ್ರಿ ನೀವೀಗ ರೊಕ್ಕನ ಹಾಕ್ಸ್ಬಿಡ್ರಿ ಅದನ್ನ ಏನು ಅವ್ನ ಪರೀಕ್ಷೆ ಮುಗಿತಾನ ಅಷ್ಟ ಬಂದು ಕುಂದ್ರಲಿ ಅದು ಟಿವಿ ಅಂದ್ರೆ ಗೊತ್ತಾಕತ್ತ ಅವಂಗ ರೊಕ್ಕತ್ತು ಹಾಕಿಸಿ ಇವ್ರಿಗೆ ಪರೀಕ್ಷೆ ಟೈಮ್ನಾಗ ನಾವು ಇದನ್ನ ಮಾಡ್ದಂಗೆ ಆಕತಿ ಬೇಕಾಗಿಲ್ಲ ಯಾವ್ದಾರವಿನ ನೋಡೋದಿಲ್ಲ ಏನಿಲ್ಲ ತಗೋ ನಾನು ಬೇಕಂದ್ರೆ ಅಲ್ಲಿ ಕಮಲಾಕರ ಮನೆಗೆ ಹೋಗಿ ಕುಂದಿರ್ತೀನಿ ಅದನ್ನ ಟಿವಿ ಕೇಬಲ್ ಹಾಕಿಸ್ಬಿಡ್ರಿ ಅಂದ್ರೆ ಗೊತ್ತಾಕತಿ ಅವಂಗ ಇಲ್ಲಪ್ಪ ಮಾಡ್ಬಿಡಪ್ಪ ಮಾಡಕ್ ಹೋಗ್ಬೇಡ ಓದ್ತೇನೆ ತಗೋ ಎಲ್ಲ ಬೇದಿದ್ದು ಎಲ್ಲ ತಿಳಿತೈತಿ ಏನಾರ ಅಂದ್ನಂದ್ರೆ ನೀವು ಬಂದ್ರಂದ್ರೆ ಅಷ್ಟು ಚಂದ ಹೇಳ್ತಿರ್ತಾನೆ ಅವು ಹಿಂಗಂದ್ಲ ಅಂತೇಳಿ ಎದಕ್ಕೆ ಬೇಯಿದ್ಲ ಅಂತ ಹೇಳ್ತಾರ ಏನಾರ ಕಾರಣನ ನಿಮ್ಗೆ ಎದಕ್ಕೆ ಓದ್ಕೋ ಅಂತ ಹೇಳೋದು ಮಂಜು ನಾವು ಅರ್ಗೋಡಾಕ ಕುಂತೇವೆ ನೋಡು ನಮಗೆ ನಿಮ್ಮ ಟೈಮ್ನಾಗ ಸಣ್ಣವ್ರು ಇದ್ದಾಗ ಚಂದಾಗ ಓದ್ಕೊರ ಅಂತ ಹೇಳುವರ್ ಇದ್ದಿದ್ದಿಲ್ಲ ಇಷ್ಟು ಸಾಲಿದಾಗ ಇದ್ದಿದ್ದಿಲ್ಲ ಬರೀ ಮನೆ ಕೆಲಸ ಏನಾರು ಹೊಲ್ದಾಗ ಕೆಲಸ ಇದ್ರೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗೋದು ನಿಮ್ಮಂಗೆ ನಮ್ಗೆ ಓದಂತ ಹೇಳುವರು ಯಾರೂ ಇದ್ದಿದ್ದಿಲ್ಲ ನಿಮ್ಗೆ ಹೇಳ್ತೀವಂತಂದ್ರೆ ನಿಮ್ದು ಪುಣ್ಯ ಏನು ಓದ್ತಾನೆ ಬಿಡೋ ಮಾರೆ ಏನು ತಿನ್ನಕತ್ತಾನ ಬಿಡು ನಾಷ್ಟ ಮಾಡಿ ಓದ್ಕೊಂತ ಕುಂದ್ರಪ್ಪ ಮಂಜು ನೀನು ಅಂತಿ ಮಗ ಇಬ್ರು ಒಂದ ನಾವ ಕಡ್ಯಾಕ ಒದರಿ ನಾವ ಕೆಟ್ಟಾಗೋದು ಎದಕ್ಕೆ ಹೇಳ್ತೀವಿ ಅನ್ನೋದು ಇದಾಗೋದಿಲ್ಲ ನಿಮಗೆ ಯವ್ವ ನಾನು ಈಗ ಆಡಕ್ ಹೋಗುದಿಲ್ಲ ತಗೋ ಈಗ ಅವಲಕ್ಕಿ ತಿಂದು ಓದ್ಕೊಂತ ಕುಂತಿರ್ತೇನೆ ಆತ ನೋಡಿ ಏನು ಮಾಡ್ತೀನಿ ನೋಡು ಓದ್ತೀಯ ಏನು ಓದ್ತೀಯ ಯಾರಿಗೆ ಗೊತ್ತು ಯಾವ ಬಿಸಿಲಾಗ ಹಾಕೊಂತ ಇಲ್ಲೇ ಒಳಗೆ ಬರ್ಬೇಕಿಲ್ಲ ಇವ ಒಳಗೆ ಕರೆಂಟು ಹೋಗ್ಯಾವು ಫ್ಯಾನ್ ಹಚ್ಕೋಬೇಕಂದ್ರೆ ಶಕಿ ಕುಚ್ಚಾಕತ್ತೈತೆ ಒಳಗೆ ಅದಕ್ಕೆ ಇಲ್ಲ ಗಾಳಿ ಬಂದು ಕುಂತ್ಕೊಂಡು ನಾನು ಬಕಲ್ದಾಗ ಒಲೆ ಮ್ಯಾಗ ಹಾಲಿಟ್ಟು ಬಂದಿದ್ದು ನೋಡು ದಾಸನ ಹಾರಿನ ನೋಡೆ ಇಳು ಬಾ ಹೋಗದ ನೀನು ಉಕ್ಕಿದ್ ಬಾ ಏನು ನೋಡು ಹಾಲು ನಾನು ನೀರು ಕುಡಿಯಕ್ಕೆ ಒಳಗೆ ಹೋಗ್ಲಿಕ್ಕಂದ್ರೆ ಹಾಲು ಸುಕ್ಕಿ ಹೋಗಿದ್ದೆ ನೋಡು ಇಳು ಬಂದೆ ನಾಳೆ ಹಾಲಿಂದ ನನಗೆಂತ ಮರುವಾಗೈತೆ ಇಟ್ಟು ಬಂದು ನೆನಪಿಲ್ಲ ನೋಡು ಜ್ಯೋತಿ ನನಗೆ ಒಮ್ಮೆ ಲಕ್ಷ ಹಾರ್ತೈತೆ ಬಿಡ್ಬೇದು ಹಾಲಿಂದ ಚಿರ್ತೀರಿ ಅದಕ್ಕೆ ಹಂಗೆ ಹೊರಗೆ ಬಂದು ಏನು ಕೆಲಸ ಮಾಡ್ಕೊತ ಕುಂದಿರ್ತೀರ ಮರ್ತಾ ಬಿಟ್ಟಿರ್ತೀರಿ ಏನಾಯ್ತು ಬಿಡು ಹಾಲೇನು ಉಕ್ಕಿಲ್ಲ ಏನಿಲ್ಲ ತಗೋ ಏಯವ್ವ ತಲೆ ನೋಡಿ ಮನ್ಯಾಗಿನ ಕೊಬ್ಬರಿ ನೀರು ಹಾಕಿಲ್ಲ ನಿನಗೆ ಒಣಾರಿಟ್ಟವು ಕೂದ್ಲ ಏನೇ ಪ್ಯಾಶನ್ ತಾಯಿ ನಿಮ್ದೆಲ್ಲರ ಇದು ಕೂದ್ಲ ಒಬ್ಬೊಬ್ರು ಕೂದ್ಲಿ ಇಲ್ಲಿ ಇಟ್ಟದಾವ ಅಂತಾವು ಚಂದ ಕೂದಲದಾವು ಎಣ್ಣೆ ಹಚ್ಕೊಂಡು ತಲೆ ಬಚ್ಚ ಹೋಗ್ತೀನಿ ಇದೇ ನಿನಗೆ ಹೋಗಿ ಕೊಬ್ಬರಿನ ಡಬ್ಬಿ ತೊಂಬ ತಲೆ ಬಾಚ್ತೇನೆ ಇಲ್ಲಿ ಬಿಡ್ಬೇ ನಾ ಎಲ್ಲ ಹಚ್ಕೊಂತೀನಿ ತಗೋ ನಾಳೆ ಎಲ್ಲ ಹಚ್ಕೊಂಡು ತಲೆ ಬಚ್ಕೊಂತೀನಿ ತಗೋ ಈಗ ಅನ್ಕೊಂಡೇನು ಯವ್ವ ನಾನು ಇಂಥ ಬಿಸಿಲು ಹಾಕೊಂಡು ತಲೆ ಬಾಚ್ತಾ ಅಂತ ಯವ್ವ ನಮ್ಮ ಅಲ್ವಾ ಬ್ಯಾಸ್ರ ತಗೋ ನನಗೆ ಅದೆಂತ ಬ್ಯಾಸ್ರ ಏನು ಯವ್ವ ನಿಮ್ಗೆ ಇದ್ದಿತ್ತ ಬ್ಯಾಸ್ರ ಅಂತ ನಾನು ನಿಮ್ಮ ವಯಸ್ಸಿನಾಗಿದ್ದಾಗ ಮನೆ ಕೆಲಸ ಮುಗಿಸ್ಕೊಂಡು ಹೊಲ ಕಾಂತಿದ್ವಿ ನಾವು ನಮ್ಮ ಮಗಳು ಎಲ್ಲ ಮನೇನ ಹೊರ ಬಿಟ್ಟು ಹೋದ್ರೆ ಇಷ್ಟು ಹತ್ರ ಒಬ್ಬರು ರೊಟ್ಟಿ ಬಡ್ಡಿ ದೊಡ್ಬೇಕು ನಾವು ಅವ್ರು ಹೊಲಾಗಿಂದ ಬರೋರಾಗನ ಮತ್ತು ಮ್ಯಾಗಿನ ಕೆಲಸ ಎಲ್ಲ ನಮ್ಗೆ ಬಿಟ್ಟು ಹೋಗೋದು ಬಾಂಡೆ ತಿಕ್ಕಕ್ಕೆ ಬಿಟ್ಟು ಹೋಗಿದ್ರು ಅರ್ಬಿ ಹೋಗಿದ್ದು ಮನ್ಯಾಗೆಲ್ಲ ಮನೆ ಮುಂದೆ ನೀರು ಬರ್ಬೇಕು ಕೆರೆಗೆ ತೊಗೊಂಡು ಹೋಗ್ಬೇಕು ಹಳ್ಳಕ್ಕೆ ಹೊಕ್ಕಿದ್ವಿ ಅರ್ಬಿ ಹೋಗ್ಯಾಕ ಕೆರೆಯಾಗಿಂದ ನೀರು ಹೊರಬೇಕು ಇಲ್ಲ ಬಾವಾಗಿಂದ ತರಬೇಕು ಅರ್ಬಿ ಹೋಗ್ಯಾಕ ಹಳ್ಳ ಕಾಂತಿದ್ವಿ ಗೊತ್ತಾಯ್ತಾನೆ ನಿಮಗೆ ಇಲ್ಲೇ ಮನ್ಯಾನ ಕೆಲಸ ಮಾಡಕ್ಕೆ ಬೇಸರ ಮಾಡ್ಕೋತೀರಿ ಬೇ ನೀನು ರೊಟ್ಟಿ ಸಣ್ಣಕ್ಕಿದ್ದಾಗ ಮಾಡ್ತಿದ್ದೇನೆ ಜೋಳದ ರೊಟ್ಟಿನ 5ನೇತಿದ್ದಾಗ ಬಡಿತಿದ್ನೇವ ರೊಟ್ಟಿ ನಾನು ಹೌದಾ ಬೇ ಸಣ್ಣ ವಯಸ್ಸಿಗೆ ಆಮೇಲೆ ಕಲಿಸಿದ್ಲ ನೀವು ಅಡುಗೆ ಮಾಡೋದು ಈಗನೇ ಹಂಗೆ ಆಗ್ಯಾಲವ ಸಾಲಿದು ಬರ್ಬೇಕಯ್ಯವ ಓದ್ತಾರ ಬಿಡು ಅಂತಂದಿರೋಂಗಿಲ್ಲ ಆಗ ಓದೋದು ಮಾಡ್ಬೇಕು ಮನೇನ ಕೆಲಸನೂ ಮಾಡ್ಬೇಕು ಅವ್ರು ಹೇಳಿದ್ದು ಏನು ಕೆಲಸ ಇದ್ರೂ ಮಾಡ್ಬೇಕಾಗ ಈಗ ನಂಗೆ ಓದಾಕತ್ತ ಬಿಡು ನನ್ನ ಮಗಳು ಓದಾಕತ್ತಾನ ಬಿಡು ನನ್ನ ಮಗ ಅಂತ ಬಿಡ್ತಿದ್ದಿಲ್ಲ ಕೆಲಸ ಹಚ್ಚೋದು ಗೊತ್ತೈತಾನೆ ಬೇ ಇಲ್ಲೇ ಕೀರ್ತಿಯಾರ ಮನೆ ತನಕ ಹೋಗ್ಬರ್ತೇನೆ ಬೇ ಏನು ಬಿಸಿಲಾಗ ಅಡ್ಡಾಡ್ತಿದ್ದಿ ಜ್ಯೋತಿ ನೀನು ಬಿಸಿಲು ನೋಡಲ್ಲ ಅದನ್ನ ರಣ ಬಿಸಿಲು ಹಚ್ಚಿ ಹೊಡಿತೈತಿ ಇಂತರ ಹೊಕ್ಕ ಅಂತ ಈಗ ಎದಕ್ಕೆ ಹೋಗಿ ಬ್ಯಾಸ್ರಾಗಿತ್ತು ಬೇ ಹೋಗ್ಬರ್ತೇನೆ ಹೋಗ ದೌಡ್ ಹೊಳೆ ಬಾ ಅಲ್ಲೇ ಮತ್ತೆ ಊಟ ಮಾಡ್ಕೊತ ಕುಂದ್ರಬೇಡ ಪಾಪ ಮತ್ತು ಅವ್ರು ಊಟದ ಹೊತ್ತಿಗೆ ಹೋದೆ ಅಂದ್ರೆ ಪಾಪ ಊಟ ಎಲ್ಲ ಮಾಡ್ಲಿಸಲಾರ್ದು ಹಂಗೆ ಕಳ್ಸೋದಿಲ್ಲ ಇಲ್ಲೇ ಬಂದು ಊಟ ಮಾಡಿ ಅಡುಗೆ ಮಾಡ್ಯಾನ ನಾನು ಆತು ಕೆಲಸ ಆತನವ ಪಾರ್ವತಿ ಬಾರ ಕಮ್ಲಕ್ಕ ಅಯ್ಯವ್ವ ಏನು ಕೆಲಸ ಹಂಗೆ ಮ್ಯಾಗಿಂದ ಒಟ್ಟು ಕೆಲಸ ಮಾಡಿದೆ ಜಗ್ ಶೆಕೆ ಹೆಚ್ಚು ಹೊಡ್ಯಾಕತ್ತಿತ್ತು ಪ್ಯಾನ್ ಹಚ್ಕೋಬೇಕಂತಂದ್ರೆ ಕರೆಂಟ್ ಇದ್ದಿದ್ದೆಲ್ಲ ಬಾಕಲ್ದಾಗ ಬಂದು ಕುಂತಿದ್ದು ನೋಡು ಬಾರ ಕಮ್ಲಕ್ಕೈತ ಒಳಗೆ ಇಲ್ಲಿ ಬಿಡವ ಇಲ್ಲೇ ಗಾಳಿ ಬಿಸಾಕತ್ತೈತಿ ಇಲ್ಲೇ ಕಟ್ಟಿ ಮೇಲೆ ಕುಂದಿರ್ತೇನೆ ಬಿಡು ಒಳ ಬಾ ಇಲ್ಲಿ ಬಾಕಲ್ದಾಗ ಕುಂದಿರ್ತಾನೆ ಬಾ ಒಳ ಬಾ ಊಟ ಕಮ್ಲಕ್ಕ ಶನಿವಾರ ಒಪ್ಪತ್ತಲ್ಲೇ ಇನ್ನು ಮ್ಯಾಲೆ ನೋಡಿ ಏನಾರ ನಾಷ್ಟ ಅದು ಮಾಡ್ಬೇಕಾ ಸಂಜೆ ಕಡೆಗೆ ನೋಡಿ ನಮ್ದು ನಿಮ್ದು ಅಡಿಗೆ ಆತನೆ ಇವತ್ತು ಮಧ್ಯಾಹ್ನ ಅಡಿಗೆ ಮಾಡಿದ್ದು ನೋಡು ಕಮ್ಲಕ್ಕಿ ಜ್ಯೋತಿ ಮನ್ಯಾಗ ಇದ್ಲೆ ಇವತ್ತು ಇದು ಕಾಲೇಜಿನ ಸುಟ್ಟಿ ಇತ್ತಂತ ಈಗ ಗೆಳತಿ ಮನೆಗೆ ಹೋದ್ಲೋಡಕಿನ ಅದಕ್ಕೆ ಮಧ್ಯಾಹ್ನ ಅಡಿಗೆ ಮಾಡಿಬಿಟ್ಟು ನೀವು ಅಷ್ಟರು ಅದೇ ತಡಿ ಅಂತ ಹೇಳಿ ನಮ್ಮ ಸಂಜೆಗೆ ಏನಾರ ನಾಷ್ಟ ಮಾಡ್ಕೊಂಡ್ರತ್ತ ಅಂತ ಹೇಳಿ ರೊಟ್ಟಿ ಅದು ಮಾಡಿ ತೆಗ್ದೇನು ಈಗ ಪಲ್ಯ ಅನ್ನ ಸಾರು ಮಾಡಿದ್ನಿ ಅವ್ರು ಅಪ್ಪಾರಿಲ್ಲ ಪ್ಯಾಟೆ ಕಡೆ ಹೋಗ್ಯಾರ ಬಂದ್ಮ್ಯಾಗ ಊಟ ನೋಡಿ ನಮ್ದು ಏನರ ಒಂದಿಟ್ಟು ಬಿಸಿ ರೊಟ್ಟಿ ಮಾಡೀನಿ ತಿನ್ಬಾ ಒಂದು ರೊಟ್ಟಿನೇ ಒಪ್ಪತ್ತಲ್ಲವ ಒಪ್ಪತ್ತು ಈಗೆಲ್ಲಿ ಬಿಡಂಗಿಲ್ಲ ಒಮ್ಮೆ ಸಂಜೆಗೆ ನೋಡು
ಹೌದಲ್ಲ ಈಗ ಒಪ್ಪ ತಂದಿ ಕಮಲಕ್ಕ ಕುಂತ್ರೆ ಹಂಗಾರ ಒಂದು ಸುಮಾರು ಮಾಡ್ಕೊಂಬರ್ತೇನೆ ತಿಂದು ಒಟ್ಟು ಚಾ ಕುಡಿ ಅಂತ. ಏ ಬೇಡವಾ ಪಾಪ ಮತ್ತು ನೀಲಾ ಅತ್ತಿಯರು ನನ್ನ ಸಂಬಂಧ ಕುಂತಿರ್ತಾರ. ಇದು ಹಿಟ್ಟಿನ ದೋಸೆ ಒಯ್ದ್ರಾತಂತೆ, ಹಿಟ್ಟು ಅದು ಕಲಿಸಿ ಹಿಟ್ಟು ಬೆಟ್ಗರ್ ಚಟ್ನಿ ಮಾಡಿ ಬಂದೇನೆ. ಅವ್ರು ಇನ್ನೂ ಹೊಲ್ದಾಗಿಂದ ಬಂದ್ರೆ ಲೇಟ್ ಆಗತ್ತಂತ, ಹೊಲ್ದಾಗಿಂದ ಬರೋದು. ಹಾಗಾಗಿ ನಾನು ಏನು ಮಾಡಕತ್ತಾರ ತಡಿ ಮನಿತನ ಹೋಗಿ ಬಂದ್ರಾತಂತೆ. ಭಾಳ ದಿನ ಆಗಿತ್ತು ಬಂದಿದ್ದೆ ಅಲ್ಲ ನಿಮ್ಮ ಮನೆಗೆ, ಅದಕ್ಕೆ ಬಂದು ಹೋದ್ರಾತ ಬಂದು ನೋಡುವ. ಚಲೋ ಆತು ಬಿಡ ಕಮಲಕ್ಕ, ನಾನು ನಾಳೆ ಬಾ ಅಂತ ಹೇಳುವಕ್ಕಿದ್ ನೋಡೋಟ ಬಂದೇ ಇಲ್ಲ ಕಮಲಕ್ಕ ಬಾ ಅಂತಂದು ಫೋನ್ ಹಚ್ಚಿ ಪಕ್ಕನವ್ರಾಗನ ನೀನ ಬಂದು ನೋಡೋ ಬೇಷ ಆತು ಬಿಡು. ಯಾಕೆ ಗಿರ್ಜಾವ ಅದಿಲ್ಲ ಮನೆ ಕಡೆ, ಅವ್ರ ಮನೆ ಮುಂದೆ ಹಾಸಿ ಬಂದೆ. ಮಂಜು ಅವ್ರ ಅಪ್ಪಾರ ಅದಾರ ಮನ್ಯಾಗ ಬಾಯ್ ಆಗಕತ್ತಿತ್ತು, ಅದಕ್ಕೆ ಕರೀಲಿಲ್ಲ ಅಣ್ಣಕಿನ ಹೊರಗೆ. ಪಾಪ ಏನು ನಾಷ್ಟ ಗಿಷ್ಟ ಮಾಡ್ಕೊಡಕತ್ತಿರ್ಬೇಕಿ, ಶನಿವಾರ ಒಪ್ಪತ್ತಲ್ಲ ಇವತ್ತು. ಏನು ಅಡಿಗೆ ನಾಷ್ಟ ಅದು ಮಾಡ್ತಿದ್ದ ಬಿಡು. ಮತ್ತು ಅದು ಹುಡುಗ ಸಾಲಾಗಿಂದ ಬಂದಿತ್ತು, ಮಂಜುಂದು ಬಾಯ್ ಆಗಕತ್ತಿತ್ತ. ಮನ್ಯಾಗ ಇಷ್ಟು ಕೂಡ ಬಾಯ್ ಹಾಕಿತ್ತು ಒಳಗಿದ್ರ, ಅದಕ್ಕೆ ನಾನು ಕರೀಲಿಲ್ಲ, ಹಂಗೆ ಬಂದು ನೋಡಿತಾಗ. ಹೌದನ ಕಮಲಕ್ಕ, ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನ್ನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಆಗದೆ ಇನ್ನೂ ಯಾರಾದರೂ ನಮ್ಮ ಕತೆಗಳು ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಫ್ರೆಂಡ್ಸ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ನಮ್ಮ ಕತೆಗಳನ್ನ ಶೇರ್ ಮಾಡಿರಿ. ನಮ್ಮ ಕತೆಗಳು ಸ್ವಲ್ಪ ಆದ್ರೆ ಇಷ್ಟ ಆಗ್ತಾವ ಒಂದು ಲೈಕ್ ಕೊಡೋದು ಮರ್ಯಾಕೆ ಹೋಗಬೇಡ್ರಿ. ಹೈಪ್ ಅಂತ ಒಂದು ಆಪ್ಷನ್ ಬಂದೈತ್ರಿ, ಅಲ್ಲೇ ಪಾಯಿಂಟ್ಸ್ಗಳನ್ನು ಕೊಡ್ರಿ ಫ್ರೆಂಡ್ಸ್. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.